ಯಾವನೋ ಒಬ್ಬ ಸರ್ಕಾರಕ್ಕೆ ತಿಳಿಸಿರುವುದರಿಂದ ಅವರು ನಮ್ಮನ್ನು ಹಿಡಿಯುವ ಹಂಚಿಕೆಯಲ್ಲಿದ್ದಾರೆ. ಚೆನ್ನಮ್ಮ ತಾಯಿಯವರು ಹೃದಯ ರೋಗದಿಂದ ತೀರಿಕೊಂಡರು. ಈ ಸುದ್ದಿಯನ್ನು ಸರ್ಕಾರಕ್ಕೆ ತಿಳಿದೊಡನೆ ತಮ್ಮ ಹಾದಿಯಲ್ಲಿ ಉಳಿದ ಈ ರಮ್ಮ ಎಂಬ ಮುಳ್ಳನ್ನು ಕಿತ್ತು ಒಡೆಯಬೇಕೆಂಬ ಹಂಚಿಕೆಯಿಂದ ಧಾರವಾಡಕ್ಕೆ ಒಯ್ಯುವ ಹಂಚಿಕೆ ನಡೆಸಿದ್ದಾರಂತೆ. ನಾಳೆಗೆ ಒಯ್ಯತಕ್ಕವರಿದ್ದಾರೆ. ಈ ನಿನ್ನ ತಂಗಿಯನ್ನು ಕವಿಯಿಂದ ಬಿಡಿಸಿಕೊಂಡು ಹೋಗಿ ನಾನು ಸಂತೆಯಲ್ಲಿದ್ದಾಗ ಈರಮ್ಮನಿಂದ ಪತ್ರವು ನಾನು ಇದ್ದಕ್ಕಿದ್ದಂತೆ ಧಾರವಾಡದ ಕಡೆ ಸಾಗಿದೆ. ಈರಮ್ಮ ತಾಯಿಯವರನ್ನು ಧಾರವಾಡದ ಕಡೆ ಕರೆದುಕೊಂಡು ಹೋಗುತ್ತಿರುವಾಗ ಆಡಿಗೋಳದ ಹತ್ತಿರ ಅವರಿಗೂ ನನಗೂ ಕೈ ಹಾಕಿತು. ಈರಮ್ಮ ತಾಯಿಯು ಈರಮ್ಮ ರೂಪವನ್ನು ನೋಡಿದರೆ ಪ್ರತ್ಯಕ್ಷ ರಣಚಂಡಿಯ ಅವತಾರವು ಈರಮ್ಮನ ರೂಪದಲ್ಲಿ ಮಾಡುವುದೇನು? ದೈವ ಅನುಕೂಲವಿಲ್ಲದ ಕಾರಣ ಸೋಲು ನಮ್ಮ ಪಾಲಿಗೆ ಬರುವಂತೆ ತೋರಿತು. ಆದರೂ ನಾನು ಜೀವದ ಹಕ್ಕು ತೊರೆದು ಕಾದಾಡುತ್ತಿರುವಾಗ ತಮ್ಮ ಉಪದೇಶವನ್ನು ನೆನಪಾಗಿ ನನ್ನ ಕಾರ್ಯದ ಮಹತ್ವವನ್ನು ಅರಿತು ನಾನು ಕಾಲುಗಳಿಗೆ ಬುದ್ಧಿ ಹೇಳಿದೆ. ಮೊದಲೇ ಗೊತ್ತು ಮಾಡಿಕೊಂಡಿದ್ದರಿಂದ ಈರಮ್ಮ ತಾಯಿಯು ಶತ್ರುಗಳ ಕೈಗೆ ಸಿಗದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ. ನಾನು ನನ್ನ ಸಹಾಯಕರು ಈ ಗುಡ್ಡದಲ್ಲಿ ಇರುವುದನ್ನು ತಿಳಿದುಕೊಂಡು ಆ ಮಾಮಲೆಗಾರನು ದೊಡ್ಡ ದಂಡ ಧರಿಸಿ ನಮ್ಮನ್ನು ಹಿಡಿಯಬೇಕೆಂಬ ಹಂಚಿಕೆಯಿಂದ ಇಲ್ಲಿಗೆ ಬರತಕ್ಕವರಿದ್ದಾರಂತೆ. ಇನ್ನು ಮುಂದಿನ ವಿಚಾರ ಹೇಗೆ ಗುರುಗಳೇ? ಈಗ ನಾನು ಒಂದು ಹಂಚಿಕೆಯನ್ನು ಹೇಳುತ್ತೇನೆ ಕೇಳಿ. ಈಗ ಕೃಷ್ಣ ಪಕ್ಷ ಇರುವುದರಿಂದ ವೈರಿಗಳು ನಮ್ಮ ಮೇಲೆ ರಾತ್ರಿಯೇ ಜನ್ನತಿ ಬರಬಹುದು. ಅದಕ್ಕಾಗಿ ಅಲ್ಲಲ್ಲಿ ಒಲೆಗಳನ್ನು ಹೊತ್ತಿಸಿ ಅಥವಾ ಪಂಚಗಳನ್ನು ನಟ್ಟು ಅದರ ಸುತ್ತಲೂ ಅಡಗಿ ಕೂಡಬೇಕು. ಆವಾಗ ಬೆಳಕನ್ನು ನೋಡಿ ನಾವು ಇಲ್ಲೇ ಇರುವುದೆಂದು ಅವರು ಧಾವಿಸಿ ಬರುವರು. ಹಿಂದಿನಿಂದ ಬಂದ ಗಲಾಟೆ ಎಬ್ಬಿಸಿದರೆ ಅವರಿಗೆ ಏನು ತೋಚದಂತೆ ಹಂಚಿ ಓಡಿ ಹೋಗುವರು. ಯಾಕೆ ಈ ಹಂಚಿಕೆ ಮನಸ್ಸಿಗೆ ಬರಲಿಲ್ಲವೇ? ಗುರುಗಳೇ, ಈ ಹಂಚಿಕೆಯು ಒಳ್ಳೆಯ ಸೊಗಸಾಗಿದೆ. ಮರೆಯಾಗೋಣ. ಗಜಬೀರ ತಿಮ್ಮ